ಇದು ಟೂರ್ ಪ್ಯಾಕೇಜಿದು ನೀವು ಪ್ಯಾಕೇಜ್ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಟೂರ್ ಪ್ಯಾಕೇಜ್ ಅಂದರೆ ಇವಾಗ ನಾರ್ಮಲಿ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಯಾರಾದರೂ ಎಂಕ್ವೈರಿ ಮಾಡ್ತಾರೆ, ನೀವು ಅವರಿಗೆ ಐಟ್ನರಿ ಕಳಿಸ್ಕೊಡ್ತೀರಾ. ಸೊ ಅದನ್ನು ಒಂದು ಡೇಟಾಬೇಸ್ ಥರ ಇಲ್ಲಿ ಡೆವಲಪ್ ಮಾಡಿದ್ದೀವಿ. ಓಕೆ, ಸೊ ನೀವು ಅಂದರೆ ಆ ಪ್ಯಾಕೇಜನ್ನು ಟ್ರ್ಯಾಕ್ ಮಾಡ್ಬೋದು. ಅದರದ್ದು ಪೇಮೆಂಟ್, ಕಸ್ಟಮರ್ ಡೀಟೇಲ್ಸ್, ಯಾವಾಗ ಚೆಕ್-ಇನ್ ಬರ್ತಾರೆ, ಸೊ ಈ ಥರ ಡೀಟೇಲ್ಸ್ ಎಲ್ಲ ಇದರಲ್ಲಿ ನೀವೇನು ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಅದಕ್ಕೆ ಸೊ ಇಲ್ಲಿ ಒಂಥರ ಡೇಟಾಬೇಸ್ ನಾವು ಮಾಡಿದ್ದೀವಿ. ಓಕೆ, ಸೊ ಇಲ್ಲಿ ನಾವು ಪೆಂಡಿಂಗ್ ಎಂಕ್ವೈರೀಸ್ ಇದೆ, ಕನ್ಫರ್ಮ್ಡ್ ಬುಕ್ಕಿಂಗ್ಸ್, ಆಮೇಲೆ ಟೂರ್ ಪ್ಯಾಕೇಜಸ್ 5 ಇದೆ, ಟೋಟಲ್ ಕೋಟೆಡ್ ಅಮೌಂಟ್, ಪೇಮೆಂಟ್ ಕಲೆಕ್ಟೆಡ್, ಬ್ಯಾಲೆನ್ಸ್, ಆಮೇಲೆ ಟೋಟಲ್ ಕಸ್ಟಮರ್ಸ್, ಟೋಟಲ್ ಐಟ್ನರೀಸ್ ಇದೆ. ಸೊ ನೀವು ಇಲ್ಲಿ ಇದು ಆಪ್ಷನ್ಸ್ ಇದೆ. ಮೊಬೈಲ್ ವ್ಯೂವಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ್ರೆ ನೀವು ಆ್ಯಡ್ ಟೂರ್ ಪ್ಯಾಕೇಜ್ ಕೊಡ್ಬೋದು. ನೀವು ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಕ್ಸಾಂಪಲ್ ಇವಾಗ ಮೈಸೂರು ಕೂರ್ಗ್ 7 days ಟೂರ್ ಪ್ಯಾಕೇಜ್ ಏನಾದರೂ ನೀವು ಕೊಡಿ. ಓಕೆ, ಇಲ್ಲಿ ಪ್ಯಾಕೇಜ್ ಡೀಟೇಲ್ ಕೊಡಬೇಕು, ಪ್ಯಾಕೇಜ್ ಡೀಟೇಲ್ಸ್. ಸೊ ಅದನ್ನು ನಾವು ಪ್ಯಾಕೇಜ್ ಡೀಟೇಲ್ ಕೊಡಿ, ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೀವೆಲ್ಲಿ ಒಂದು ಪ್ಯಾರಾಗ್ರಾಫ್ ಏನಾದರೂ ಡೀಟೇಲ್ ಕೊಡಿ. ಓಕೆ, ಸೊ ನೆಕ್ಸ್ಟ್ ಇದು ವಾಟ್ ಈಸ್ ಇನ್ಕ್ಲೂಡೆಡ್ ಈ ಪ್ಯಾಕೇಜಲ್ಲಿ ಒಂದು 7-8 ಸ್ಟೆಪ್ಸ್ ಆಗಿ ಕೊಡ್ಬೋದು. ನೀವು ಇಲ್ಲಿ ಸ್ಟೆಪ್ಸ್ ಆಗಿ ಬೇಕಂದ್ರೆ ನೀವು ಹೆಡ್ಡಿಂಗ್ಸ್ ಇದೆ. ಇವಾಗ ಇಲ್ಲಿ ನೀವು ಇಲ್ಲಿ ಲಿಸ್ಟ್ ಐಟಮ್ ತೊಗೊಂಡು ಒಂದು ಈ ಥರ ಇನ್ಕ್ಲೂಡನ್ನು ನೀವೇನು ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಓಕೆ, ಇವಾಗ ಒಂದು ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ನಾವು ಇಲ್ಲಿ ವಾಟ್ ಈಸ್ ಇನ್ಕ್ಲೂಡಲ್ಲಿ ಕೊಡಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ವಾಟ್ ಈಸ್ ಎಕ್ಸ್ಕ್ಲೂಡೆಡ್ ಅಲ್ಲಿ ಅದನ್ನು ಇಲ್ಲಿ ಲಿಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಪಾಯಿಂಟ್ ಹೇಳಿ. ಓಕೆ, ಈ ಥರ ವಾಟ್ ಈಸ್ ಎಕ್ಸ್ಕ್ಲೂಡೆಡ್, ನಿಮ್ಮದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಆಮೇಲೆ ಪ್ಯಾಕೇಜ್ ಕ್ಯಾಟಗರಿ ಡೀಟೇಲ್ಸ್. ಇವಾಗ ಈ ಟೂರ್ ಪ್ಯಾಕೇಜಲ್ಲಿ ನೀವು ಅದನ್ನು ಕ್ಯಾಟಗರೈಸ್ ಮಾಡಿದರೆ ಇವಾಗ ಬಡ್ಜೆಟ್ ಪ್ಲ್ಯಾನಲ್ಲಿ ಎಷ್ಟಿರುತ್ತೆ, ಪ್ರೀಮಿಯಮ್ ಸ್ಟೇಸ್ ಸರ್ವಿಸ್ ಬೇಕಂದರೆ ಯಾವ ಕ್ಯಾಟಗರಿ ಮಾಡ್ಕೋಬೋದು, ಈ ಥರ ಎಲ್ಲ ನೀವು ಇಲ್ಲಿ ಕ್ಯಾಟಗರಿ ಮಾಡ್ಕೋಬೋದು. ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಇವಾಗ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಿಮ್ಮದು ಏನೆಲ್ಲ ಈ ಪ್ಯಾಕೇಜ್ ಇದೆ, ಏನೆಲ್ಲ ಟರ್ಮ್ಸ್ ಇದೆ, ಏನೆಲ್ಲ ರೂಲ್ಸ್ ಅದೆಲ್ಲ ಇರೋದನ್ನು ಇಲ್ಲಿ ನೀವು ಕೊಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ಫೋಟೋ. ಈ ಫೋಟೋ ಯಾವ ಥರ ಇರಬೇಕಂದ್ರೆ ಒಂಥರ ಬ್ಯಾನರ್ ಥರ ಇರಬೇಕು ನಿಮ್ಮ ಪ್ಯಾಕೇಜ್. ಅದರಲ್ಲಿ ನೀವು ಹೆಸರು ಅದೆಲ್ಲ ಕ್ಯಾನ್ವಾದಲ್ಲಿ ಮಾಡ್ಕೋಬೋದಲ್ವ. ಒಂದು ಬ್ಯಾನರ್ ಇಮೇಜ್ ಥರ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಸೇವ್ ಟೂರ್ ಪ್ಯಾಕೇಜ್ ಕೊಡಿ. ಓಕೆ, ಸೇವ್ ಟೂರ್ ಪ್ಯಾಕೇಜ್ ಕೊಟ್ಟಾಗ ನಿಮಗೆ ಇಲ್ಲಿ ಈ ಥರ ಲಿಸ್ಟ್ ಆಗುತ್ತೆ ನೀವು ಆ್ಯಡ್ ಮಾಡಿರೋದು. ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಲಿಸ್ಟ್ ಮಾಡಿರುವಂಥದ್ದು ಒಂದನ್ನು ಓಪನ್ ಮಾಡ್ತೀನಿ ಇಲ್ಲಿ. ಸೊ ಇದು ನೋಡಿ 3 night 4 day ಮೈಸೂರು ಕೂರ್ಗ್ ಟೂರ್ ಪ್ಯಾಕೇಜ್. ಒಂದು ಮೇಯ್ನ್ ಫೋಟೋ ಹೇಳ್ದಲ್ವ, ಅದು ಫೋಟೋ ಇದು. ಆಮೇಲೆ ಇಲ್ಲಿ ಡೀಟೇಲ್ಸ್ ಒಂದು ಪ್ಯಾರಾಗ್ರಾಫ್ ಅಂತ ಹೇಳ್ದೆ ನೋಡಿ, ಇದು ವಾಟ್ ಈಸ್ ಇನ್ಕ್ಲೂಡೆಡ್, ಇದು ವಾಟ್ ಈಸ್ ಎಕ್ಸ್ಕ್ಲೂಡೆಡ್. ನೀವು ಅದರಲ್ಲಿ ಏನು ಟೈಪ್ ಮಾಡ್ತೀರೋ ಅದು ಇಲ್ಲಿ ಬರುತ್ತೆ. ಆಮೇಲೆ ಪ್ಯಾಕೇಜ್ ಕ್ಯಾಟಗರಿ ಡೀಟೇಲ್ ಹೇಳ್ದಲ್ವ, ಬಡ್ಜೆಟ್ ಮತ್ತು ಪ್ರೀಮಿಯಮ್ ಸರ್ವಿಸ್ ಅಂತ. ಸೊ ಅದು ನೋಡಿ ಇಲ್ಲಿ ಇದೊಂದು ಒಂದು ಟೈಪ್ ಇದು ಪ್ಯಾಕೇಜ್, ಇದೊಂದು. ಓಕೆ, ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಷ್ಟಿದೆ. ಆಮೇಲೆ ಇಷ್ಟಾದಮೇಲೆ ನಾವು ಆ್ಯಡ್ ಐಟ್ನರಿ ಕೊಡ್ಬೋದು. ಇವಾಗ ಟೂರ್ ಪ್ಯಾಕೇಜ್ ನಾವು ಬೇಸಿಕ್ಕಾಗಿ ಆ್ಯಡ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಐಟ್ನರಿ ಆ್ಯಡ್ ಮಾಡಬೇಕಂದ್ರೆ ಡೇ 1 ಏನೆಲ್ಲ ಮಾಡ್ತೀರಾ, ಡೇ 2 ಏನು ಮಾಡೋದು, ಡೇ 3 ಏನು ಮಾಡೋದು, ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ ಕೆಳಗೆ ನಿಮಗೆ ಎಲ್ಲಿದೆ, ಇದು ಡೇ 1. ಅಲ್ಲಿ ಇದು ಡೇ 1ದು ನೇಮ್ ಕೊಡೋಕ್ಕೆ ಅಲ್ಲಿ ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ಮೈಸೂರು ಸೈಟ್ ಸೀಯಿಂಗ್, ಇಲ್ಲಾಂದರೆ ಕೂರ್ಗ್ ಸೈಟ್ ಸೀಯಿಂಗ್, ಮಡಿಕೇರಿ ಸೈಟ್ ಸೀಯಿಂಗ್, ಈ ಥರ. ಸೊ ಇದು ಹೆಸರು ಕೊಡ್ಬೋದು. ಆಮೇಲೆ ಇದು ಲಿಸ್ಟ್ ಐಟಮ್ ಆಗಿ ನೀವು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಅದು ಇಲ್ಲಿ ಆಪ್ಷನ್ ಇದೆ ನೋಡಿ, ಆ್ಯಡ್ ಐಟ್ನರಿ. ಕ್ಲಿಕ್ ಮಾಡಿದರೆ ಡೇ ನೇಮ್ ಅಲ್ಲಿ ಮೈಸೂರು ಸೈಟ್ ಸೀಯಿಂಗ್ ಅಂತ ಇತ್ತಲ್ವ, ಡೇ 1 ಮೈಸೂರು ಸೈಟ್ ಸೀಯಿಂಗ್. ಅದೇ ಥರ ಇಲ್ಲಿ ಡೇ 1 ಹೆಸರು ಕೊಡಿ, ಏನಾದರೂ ಮೈಸೂರು ಸೈಟ್ ಸೀಯಿಂಗ, ಮಡಿಕೇರಿನ ಎಲ್ಲಾದರೂ. ಆಮೇಲೆ ಡೀಟೇಲ್ಸ್ ಇದೇನು ಮಾಡಿ ಅಂದರೆ ಲಿಸ್ಟ್ ಐಟಮ್ಸ್ ಥರ ಕೊಡಿ. ಲಿಸ್ಟ್ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು 7-8
ಪಾಯಿಂಟ್ ಇದು ಮಾಡ್ಕೊಳ್ಳಿ ಈ ಥರ. ಓಕೆ, ಆಮೇಲೆ ಇಲ್ಲಿ ಸೆಲೆಕ್ಟ್ ಮಲ್ಟಿಪಲ್ ಇದು ಬೇಡ, ಇದು ನಾವು ಅಲ್ಲಿ ಗ್ಯಾಲರಿಯಲ್ಲಿ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದೀನಿ. ಓಕೆ, ಸೊ ಇದು ನೀವು ಸಬ್ಮಿಟ್ ಕೊಟ್ಟಂಗೆ ಈ ಥರ ಬರುತ್ತೆ. ಇಲ್ಲಿ ನೋಡಿ ಇದೇ ಥರ. ಓಕೆ, ಸೊ ಇದು ಮತ್ತು ಇಲ್ಲಿ ಫೋಟೋಸ್ ಇದೆ ಅಲ್ವಾ, ಈ ಫೋಟೋಸಿಗೆ ನೋಡಿ ನಿಮಗೆ ಇಲ್ಲಿ ಆ್ಯಡ್ ಇಮೇಜಸ್ ಇದೆ. ಇಲ್ಲಿ ಮಲ್ಟಿಪಲ್ ಇಮೇಜಸನ್ನು ನೀವು ಪಿಕ್ ಮಾಡ್ಬೋದು ಸಿಸ್ಟಮಿಂದ. ಓಕೆ, ಸೊ ಇದಾದಮೇಲೆ ಆ ಮಲ್ಟಿಪಲ್ ಫೋಟೋಸ್ ಮಾಡಿರೋದೆಲ್ಲ ಫೋಟೋಸ್ ಇಲ್ಲಿ ಬರುತ್ತೆ. ಈ ಫೋಟೋಸನ್ನೇ ನೀವು ಮಿಸ್ಟೇಕಾಗಿ ಯಾವುದಾದ್ರು ಫೋಟೋ ಆ್ಯಡ್ ಮಾಡಿದರೆ ಡಿಲೀಟ್ ಮಾಡ್ಕೋಬೋದು ಇಲ್ಲಿ. ಓಕೆ, ಸೊ ಇಷ್ಟಾದಮೇಲೆ ನೀವು ಇವಾಗ ಐಟ್ನರಿಯನ್ನು ನೀವೆಲ್ಲ ಆ್ಯಡ್ ಮಾಡಿದ್ದೀರಾ, ಯಾವುದೋ ಕಸ್ಟಮರ್ ಎಂಕ್ವೈರಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇದೇ ಪ್ಯಾಕೇಜ್ ಅಂದ್ಕೊಳ್ಳಿ, ಮೈಸೂರು ಕೂರ್ಗ್ ಪ್ಯಾಕೇಜ್ ಅಂತ. ಸೊ ನೀವೇನು ಮಾಡಬೇಕಂದ್ರೆ ಈ ಥರ ಎಂಕ್ವೈರಿ ಬಂದರೆ ಫಸ್ಟ್ ನಾನು ಇಲ್ಲಿಂದ ಡ್ಯಾಶ್ಬೋರ್ಡ್ ಹೋಗೋಕ್ಕೆ ಈ ಹೆಸ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಟ್ರಾವೆಲ್ 9 ಎಲ್ಲಿಂದ ಯಾವ ಪೇಜಿಂದಲೂ ಈ ಹೆಸ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡ್ಯಾಶ್ಬೋರ್ಡ್ ಬರ್ತೀರ. ಓಕೆ, ಸೊ ಯಾರಾದರೂ ಎಂಕ್ವೈರಿ ಮಾಡಿದ್ರು ನೀವೇನು ಮಾಡ್ತೀರಾ, ಟೂರ್ ಪ್ಯಾಕೇಜ್ ಓಪನ್ ಮಾಡ್ತೀರಾ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಪ್ಲ್ಯಾನ್ ಯಾರಾದರೂ ಎಂಕ್ವೈರಿ ಮಾಡಿದ್ರು ಅಂದ್ಕೊಳ್ಳಿ. ಸೊ ಇದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ಡೌನ್ಲೋಡ್ ಐಟ್ನರಿ ಅಂತ ಕೊಡಿ. ಸೊ ಇಲ್ಲಿ ಡೌನ್ಲೋಡ್ ಐಟ್ನರಿ ಕೊಟ್ಟಾಗ ಯಾವ ಕಸ್ಟಮರ್ ಮಾಡಿದ್ದು, ಕಸ್ಟಮರ್ ಯಾರು ಮಾಡಿದಂತ ನೀವಲ್ಲಿ ಟೈಪ್ ಮಾಡಬೇಕು. ಓಕೆ, ಸೊ ಆಮೇಲೆ ಅವ್ರದ್ದು ಇಮೇಲ್, ಆಮೇಲೆ ಅವ್ರದ್ದು ಫೋನ್ ನಂಬರ್, ಆಮೇಲೆ ಅವರ ಅಡ್ರೆಸ್, ಫಾರ್ ಎಕ್ಸಾಂಪಲ್ ಬ್ಯಾಂಗಲೂರು ಅಂತ ಏನಾದರೂ. ಆಮೇಲೆ ವ್ಯೂ ಐಟ್ನರಿ. ಇವಾಗ ವ್ಯೂ ಕೊಟ್ಟಾಗ ನಿಮ್ಮದು ಐಟ್ನರಿ ಓಪನ್ ಆಗುತ್ತೆ ನೋಡಿ. ಇದು ನಿಮ್ಮದು ಐಟ್ನರಿ. ಆ್ಯಕ್ಚುಲಿ ಇದನ್ನು ನೀವು ಕಸ್ಟಮರಿಗೆ ಇವಾಗ ಕಳಿಸ್ತಿರೋದು, ಇನ್ನು ಕಳಿಸಿಲ್ಲ. ಕಳಿಸ್ಬೇಕಂದ್ರೆ ಇದು ಓಪನ್ ಆಗುತ್ತೆ. ಇವಾಗ ಡೌನ್ಲೋಡ್ PDF ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಡೌನ್ಲೋಡ್ ಆಯಿತು. ಈ ಥರ ನಿಮಗೆ ಐಟ್ನರಿ ಬರುತ್ತೆ. ಓಕೆ, ಸೊ ಇದನ್ನು ನೆಕ್ಸ್ಟ್ ಟ್ಯಾಬಿಗೆ ಹೋಯಿತು. ಒಂದು ನಿಮಿಷ. ಈ ಐಟ್ನರಿ ನೀವು ಕಳಿಸ್ಕೊಟ್ರಲ್ವಾ, ಇವಾಗ ಅದು ನಿಮಗೆ ಇಲ್ಲಿ ಪೆಂಡಿಂಗ್ ಎಂಕ್ವೈರೀಸಲ್ಲಿ ಬಂದು ಕೂತಿರುತ್ತೆ. ನೀವು ಇವಾಗ ಜಸ್ಟ್ ಕಳಿಸ್ಕೊಟ್ಟಿರೋದು. ಸೊ ಇನ್ನೂ ಕಸ್ಟಮರ್ ಏನು ಮಾಡಿಲ್ಲ, ಅಪ್ರೂವ್ ಮಾಡಿಲ್ಲ, ಓಕೆ ಅಂದಿಲ್ಲ ಅಂದ್ಕೊಳ್ಳಿ. ಇವಾಗ ಏನಾಗಿದೆ, ಅದು ಬುಕ್ಕಿಂಗ್ ಎಂಕ್ವೈರಿ ಥರ ಇಲ್ಲಿ ಕೂತಿದೆ. ಮುಸ್ತಫಾ MW ಅಂತ ಇದೆ ನೋಡಿ. ಓಕೆ, ಸೊ ಇವಾಗ ಕಸ್ಟಮರ್ ಕಳಿಸಿದ್ದೀರ, ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವರು ಓಕೆ ಅಂದಮೇಲೆ ನೀವೇನು ಮಾಡಬೇಕು, ಹೌದಾ, ಇಲ್ಲಿ ಪೆಂಡಿಂಗ್ ಎಂಕ್ವೈರೀಸಿಗೆ ಬಂದು ಯಾವ ಎಂಕ್ವೈರಿ, ಇವರು ಈ ಎಂಕ್ವೈರಿ ಕಸ್ಟಮರ್ ಓಕೆ ಅಂತಾರೆ. ಸೊ ಓಕೆ ಅನ್ಬೇಕಂದ್ರೆ ಏನು ಮಾಡ್ತಾರೆ, ಒಂದು ಅಡ್ವಾನ್ಸ್ ಪೇ ಮಾಡ್ತಾರೆ, ಏನಾದರೂ ಒಂದು ಪೇಮೆಂಟ್ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಸೊ ಆವಾಗ ನೀವು ಬುಕ್ಕಿಂಗ್ ಎಂಕ್ವೈರಿನ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ ಇಂಡಿವಿಜುವಲ್ ಎಂಕ್ವೈರಿ. ಸೊ ಇಲ್ಲಿ ನೀವೇನು ಮಾಡಬೇಕು, ಅಪ್ಡೇಟ್ ಬುಕ್ಕಿಂಗ್ ಸ್ಟೇಟಸ್ ಕೊಡಬೇಕು. ಅಪ್ಡೇಟ್ ಬುಕ್ಕಿಂಗ್ ಸ್ಟೇಟಸ್ ಕೊಟ್ಟಾಗ ಬೈ ಡಿಫಾಲ್ಟ್ ಏನಾಗಿರುತ್ತೆ, ಅದು ಪೆಂಡಿಂಗ್ ಆಗಿರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿ ಬುಕ್ಕಿಂಗ್ ಕನ್ಫರ್ಮ್ಡ್ ಸೆಲೆಕ್ಟ್ ಮಾಡಿದಾಗ 2 ಆಪ್ಷನ್ ಬರುತ್ತೆ. ಈ ಪ್ಯಾಕೇಜಿಗೆ ನೀವೆಷ್ಟು ಕೋಟ್ ಮಾಡ್ತಿದ್ದೀರಾ ಅಂತ ಪ್ರೈಸ್. ಓಕೆ, ಎಕ್ಸಾಂಪಲ್ ಇವಾಗ ನಾವೊಂದು 20,000 ಅಂದ್ಕೊಳ್ಳಿ. ಅವರು ಚೆಕ್-ಇನ್ ಬರುವಂಥ ಡೇಟ್ ಇವಾಗ June 16th, ಜುಲೈ. ಆಮೇಲೆ ಅಪ್ಡೇಟ್ ಸ್ಟೇಟಸ್ ಕೊಡಿ. ನಾನು ಅಪ್ಡೇಟ್ ಕೊಡ್ತಾಯಿದ್ದೀನಿ. ಇವಾಗ ನೋಡಿ, ಅದು ಸ್ಟೇಟಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ, ಬುಕ್ಕಿಂಗ್ ಕನ್ಫರ್ಮ್ಡ್ ಅಂತ. ಇಲ್ಲಿ ನಮಗೆ ಬುಕ್ಕಿಂಗ್ ಸ್ಟೇಟಸ್ ಇದೆ. ಓಕೆ, ಇವಾಗ ನೋಡಿ ನಮಗೆ ಹೊಸದೊಂದು ಆಪ್ಷನ್ ಬರ್ತಾ ಇದೆ, ಕಲೆಕ್ಟ್ ಪೇಮೆಂಟ್ ಅಂತ. ಸೇಮ್ ಅದೇ ಬುಕ್ಕಿಂಗಲ್ಲಿ ಇಲ್ಲಿ ಇವಾಗ ನಮಗೆ ಚೆಕ್-ಇನ್ ಡೇಟ್ ಆಪ್ಷನ್ ಬಂತು, ಕ್ರಿಯೇಟೆಡ್ ಡೇಟ್ ಇದೆಲ್ಲ ಬಂತು. ಓಕೆ, ಸೊ ಇವಾಗ ಏನು ಮಾಡ್ಬೋದು, ಹೆಂಗೋ ಅವರು ಬುಕ್ಕಿಂಗ್ ಕನ್ಫರ್ಮ್ ಮಾಡಿದರು, ಏನೋ ಅಡ್ವಾನ್ಸ್ ಪೇ ಮಾಡಿರ್ತಾರೆ, ಆ ಅಡ್ವಾನ್ಸನ್ನಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಅವರೊಂದು 10,000 ಪೇ ಮಾಡ್ತಾರೆ ಅಂದ್ಕೊಳ್ಳಿ. 10,000 ಅಡ್ವಾನ್ಸ್ ಪೇಮೆಂಟ್, ಸೇವ್ ಪೇಮೆಂಟ್ ಕೊಡಿ. ಇವಾಗ ನೋಡಿ ಅವ್ರದ್ದೇ ಅದೇ ಡೀಟೇಲ್ ಪೇಜಲ್ಲಿ
ಎಂಕ್ವೈರಿ ಬಂದಿತ್ತಲ್ವ, ಇಲ್ಲಿ 20,000 10,000 ಅವ್ರು ಪೇ ಮಾಡಿದ್ರು, ಬಾಕಿ 10,000 ಬ್ಯಾಲೆನ್ಸ್ ಇದೆ. ಡೀಟೇಲು ಇಲ್ಲಿ ಅಡ್ವಾನ್ಸ್ ಪೇಮೆಂಟ್ ಅಂತ ತೋರಿಸ್ತಾ ಇದೆ ನೋಡಿ. ಓಕೆ, ಇವಾಗ ಈ ಎಂಕ್ವೈರಿ ನಮಗೆ ಕನ್ಫರ್ಮ್ಡ್ ಲಿಸ್ಟಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಪೆಂಡಿಂಗ್ ಎಂಕ್ವೈರೀಸ್ ಒಂದೇ ಇದೆ, ಕನ್ಫರ್ಮ್ಡ್ 3 ಆಗಿದೆ. ಇಲ್ಲಿ ನೋಡಿ 20,000 ಇದು ಕನ್ಫರ್ಮ್ ಆಗಿದೆ. ಸೊ ನೀವು ಇದನ್ನೇನು ಮಾಡ್ಕೋಬೋದು, ಬೇಕಂದರೆ ಇವಾಗ ಟ್ರಿಪ್ಪಲ್ಲಿ ಬರ್ತಾರೆ ಅವರು. ಸೊ ಬಂದಮೇಲೆ ರಿಮೈನಿಂಗ್ ಏನಾದರೂ ಪೇ ಮಾಡಿದರೆ ಇಲ್ಲಿ ಕಲೆಕ್ಟ್ ಬಂದು, ಇವಾಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಅವರು ಬಾಕಿ ಇರುವ 10,000 ಪೇ ಮಾಡಿದ್ರು ಅಂದ್ಕೊಳ್ಳಿ. 10,000 ಫುಲ್ ಪೇಮೆಂಟ್ ಡನ್ ಅಂತ ಕೊಟ್ಟು ಸೇವ್ ಕೊಡಿ. ಇದು ನಿಮಗೆ ಒಂದು ನೋಟಿಗೆ ಅಷ್ಟೇ. ಇವಾಗ 20,000 ಪೇ ಮಾಡಿದರು, ಬ್ಯಾಲೆನ್ಸ್ 0, ಇಲ್ಲಿ 20,000 ಪೇ ಆಗಿದೆ. ಓಕೆ, ಸ್ಟೇಟಸ್ ಬರ್ತಾ ಇದೆ. ಸೊ ಇವಾಗ ಇಲ್ಲಿ ನಿಮಗೆ ಡ್ಯಾಶ್ಬೋರ್ಡಲ್ಲಿ ಬಂದರೆ ನೋಡಿ, ಇಷ್ಟು ಕೋಟ್ ಮಾಡಿದ್ರೆ ನಿಮಗೆ ಎಷ್ಟು ಪೇಮೆಂಟ್ ಕಲೆಕ್ಟ್ ಆಗಿದೆ, ಬ್ಯಾಲೆನ್ಸ್ ಎಷ್ಟಿದೆ, ಟೋಟಲ್ ಕಸ್ಟಮರ್ ನೋಡಿ, ಕಸ್ಟಮರ್ ಡೀಟೇಲ್ ಬರ್ತಾ ಇದೆ, ಆಮೇಲೆ ಟೋಟಲ್ ಐಟ್ನರೀಸ್ ಅದು ಡೀಟೇಲ್ ಬರ್ತಾ ಇದೆ. ಈ ಥರ ನಿಮಗೆ ಕಂಪ್ಲೀಟ್ ಒಂದು ಪಿಕ್ಚರ್ ಸಿಗುತ್ತೆ ನಿಮ್ಮದು ಬಿಸ್ನೆಸ್ದು. ಎಷ್ಟು ಎಂಕ್ವೈರಿ ನೀವು ಅಟೆಂಡ್ ಮಾಡಿದ್ದೀರಾ, ಎಷ್ಟು ಎಂಕ್ವೈರಿ ಬರ್ತದೆ. ಇವಾಗ ನೀವು ಗೂಗಲ್ ಆ್ಯಡ್ ರನ್ ಮಾಡ್ತಿರ್ತೀರ, ಸೊ ನಿಮಗೊಂದು ಐಡಿಯಾ ಇರುತ್ತೆ. ಸೊ ಇಷ್ಟು ಇಲ್ಲಾಂದರೆ ನಾವು ಜಸ್ಟ್ ವಾಟ್ಸಪ್ಪಲ್ಲಿ ಬಂತು, ಅದು ಹಂಗೆ ಡಿಲೀಟ್ ಆಗೋಯ್ತು, ನಿಮ್ಮ ಹತ್ರ ನೀವು ಅದು ಚೆಕ್ ಮಾಡಲ್ಲ, ನಿಮಗೊಂದು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ನೀವು ಯಾವ ಥರ ಬಿಸ್ನೆಸ್ ನಿಮ್ಮದು ನಡೀತಾ ಇದೆ. ಇದನ್ನು ಈ ಸಾಫ್ಟ್ವೇರಲ್ಲಿ ನೀವೇನು ಮಾಡ್ಕೋಬೋದು, ಈಸಿಯಾಗಿ ಎಂಕ್ವೈರೀಸ್ ಮತ್ತು ಕನ್ಫರ್ಮ್ಡ್ ಎಷ್ಟಾಗಿದೆ, ನಿಮ್ಮದು ಬಿಸ್ನೆಸ್ ಎಷ್ಟಾಯಿತು, ಈ ಥರ ಒಂದು ಪಿಕ್ಚರ್ ಸಿಗುತ್ತೆ ನಿಮಗೆ. ಸೊ ನೀವು ಆ್ಯಡ್ ರನ್ ಮಾಡುವಾಗ ಆ್ಯಡನ್ನು ಏನಾದರೂ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಇನ್ಕ್ರೀಸ್ ಮಾಡೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಮತ್ತು ನಾವು ಡೇಟ್ ರೇಂಜಲ್ಲೆಲ್ಲ ನೋಡ್ಕೋಬೋದು, ಯಾವ ಮಂತಲ್ಲಿ ಎಷ್ಟು ಬಿಸ್ನೆಸ್ ಆಯಿತು ಅದೆಲ್ಲ ಡೇಟ್ ರೇಂಜ್ ಇಟ್ಕೊಂಡು ನಾವು ಪೇಮೆಂಟ್ ಕಲೆಕ್ಟೆಡಲ್ಲಿ ಇಲ್ಲೆಲ್ಲ ಚೆಕ್ ಮಾಡ್ಬೋದು. ಡೇಟ್ ರೇಂಜ್ ಈ ಡೇಟಿಂದ ಈ ಡೇಟ್ವರೆಗೆ ಅಂದರೆ ಎಷ್ಟಾದರೂ 1 ಮಂತ್ ರೇಂಜಲ್ಲಾದರೆ 1 ಮಂತ್ ರೇಂಜಲ್ಲಿ ಎಷ್ಟು ಫಿಲ್ಟ್ರ್ ಕೊಟ್ಟರೆ ಆ ರೇಂಜಲ್ಲಾಗಿರುವಂಥ ಬುಕ್ಕಿಂಗ್ಸ್ ನಿಮಗೆ ಬರುತ್ತೆ. ಓಕೆ, ಸೊ ಇದು ಮೊಬೈಲ್ ಆ್ಯಪಲ್ಲಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡಿರೋದು. ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಇದೆ. ಆಲ್ ಟೂರ್ ಪ್ಯಾಕೇಜ್, ಆ್ಯಡ್ ಟೂರ್ ಪ್ಯಾಕೇಜಿಗಿದೆ, ಬುಕ್ಕಿಂಗ್ ಎಂಕ್ವೈರಿ ಇದು ಜಸ್ಟ್ ಎಂಕ್ವೈರೀಸ್ ಕನ್ಫರ್ಮ್ ಆಗಿರುವಂಥದ್ದು ಇಲ್ಲಿ ಬರುತ್ತೆ. ಆಮೇಲೆ ನಿಮಗೆ ಅಡ್ಮಿನ್ನ ಆ್ಯಡ್ ಮಾಡ್ಕೋಬೋದು. ಇವಾಗೊಂದು ಡೆಮೋ ಅಡ್ಮಿನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನಿಮ್ಮ ಹೆಸರು ಹಾಕ್ಕೊಂಡು ನೀವು ಆ ಡೆಮೋಲ್ಲಿ ಲಾಗಿನ್ ಆಗಿ ನಿಮ್ಮ ಹೆಸರು, ನಿಮಗೆ ಏನು ಪಾಸ್ವರ್ಡ್ ಬೇಕು ಅದು ಹಾಕ್ಕೊಂಡು ಒಂದು ಅಡ್ಮಿನ್ ಕ್ರಿಯೇಟ್ ಆಗಿ ಆಮೇಲೆ ನೀವು ನಿಮ್ಮ ಬಿಸ್ನೆಸ್ಸನ್ನು ಕಾನ್ಫಿಗರ್ ಮಾಡ್ಬೋದು. ಬಿಸ್ನೆಸ್ ಕಂಪನಿ ನೇಮು, ಅಡ್ರೆಸ್, ಫೋನ್ ನಂಬರ್ ಇದೆಲ್ಲ ಕೊಟ್ಟು ಸೇವ್ ಬಿಸ್ನೆಸ್ ಡೀಟೇಲ್ ಕೊಡಬೇಕು, ಲೋಗೋ ಎಲ್ಲ ಕೊಟ್ಟು. ಆವಾಗ ಮಾತ್ರ ನಿಮಗೆ ಐಟ್ನರಿಯಲ್ಲಿ ನಿಮ್ಮದು ಈ ಡೀಟೇಲ್ಸ್ ಟಾಪಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನಿಮಗೆ ಅಡ್ಮಿನ್ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಅಡ್ಮಿನ್ಗೆ ಹೋಗಿ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಕೊಡಿ, ಸೂಪರ್ ಅಡ್ಮಿನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇವ್ ಅಡ್ಮಿನ್ ಕೊಡಿ. ಸೊ ಆ ಅಡ್ಮಿನ್ಸ್ ನಿಮಗೆ ಇಲ್ಲಿ ಆಲ್ ಅಡ್ಮಿನ್ಸಲ್ಲಿ ಬಂದಿರುತ್ತೆ. ಇಲ್ಲಿ ನೋಡಿ, ಇದನ್ನು ನೀವು ಎಡಿಟ್ ಮಾಡಬೇಕಂದ್ರೆ ಎಡಿಟ್ ಮಾಡ್ಕೋಬೋದು. ಇಲ್ಲಿ ನೀವು ಆ್ಯಡ್ ಮಾಡಿಲ್ಲ ಅಂದರೂ ಇಲ್ಲ ಡೈರೆಕ್ಟ್ ಬಂದು ಎಡಿಟ್ ಮಾಡಿದರೂ ನಡೆಯುತ್ತೆ. ಸೂಪರ್ ಅಡ್ಮಿನ್ ಅಂತ ಅಪ್ಡೇಟ್ ಕೊಡಬೇಕು. ಓಕೆ, ಸೊ ನೋಡಿ, ಇದು ಏನಾದರೂ ಸಜೆಷನ್ಸ್ ಆ ಥರ ಬೇಕು, ಇದೇನಾದರೂ ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಸಪೋರ್ಟ್ ಆಪ್ಷನ್ ಇದೆ, ನಿಮಗೆ ಏನಾದರೂ ಡೌಟ್ ಅದು ಇದು ಬಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ವಾಟ್ಸಪ್ ಕನೆಕ್ಟ್ ಆಗ್ತೀವಿ ನಮ್ಮದು. ಸೊ ನೀವು ಏನಾದ್ರು ಡೌಟ್ ಕ್ಲಿಯರ್ ಇಲ್ಲಿ ಮಾಡ್ಕೋಬೋದು. ಆಮೇಲೆ ಲಾಗೌಟ್ ಆಪ್ಷನ್ ಇಲ್ಲಿದೆ. ಮತ್ತು ಈ ಡಿಸೈನನ್ನು ನೀವು ಬೇಕಂದರೆ ಡಾರ್ಕ್ ವರ್ಷನ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಾರ್ಕ್ ಸ್ಟೈಲ್ ಬರುತ್ತೆ. ಈ ಥರ ಸೆಮಿ ಡಾರ್ಕ್ ಬೇಕಂದರೆ ಸೆಮಿ ಡಾರ್ಕ್ ಬರುತ್ತೆ, ಗ್ರೀನ್ ಕಲರ್, ರೆಡ್ ಕಲರ್. ಸೊ ಈ ಥರ ನೀವು ಇದೆಲ್ಲ ಮಾಡ್ಕೋಬೋದು. ಸೊ ಇದೆಲ್ಲ ಸೈಡ್ ಬಾರ್ದು ಇದ್ರದ್ದು ಡಿಸೈನ್ ನೋಡಿ, ಎಲ್ಲ ಡೈನಾಮಿಕ್ ಆಗಿ ಇರುತ್ತೆ, ಡಾರ್ಕ್ ಲೈಟ್ ಎಲ್ಲ. ಓಕೆ ದೆನ್.